ನೋಡೋಣ ಯಾರು ಹೋಗ್ತಾರೆ ಅಂತ ಅವರ ಕ್ಯಾಪ್ಟನ್ ಅವರು ಈಗ ಸದ ಘೋಷಣೆ ಮಾಡ್ತಾ ಇದ್ದಾರೆ. ಎಸ್ ರೆಡಿ, ಎಲ್ಲ ಫೈನಲ್ ಪಂದ್ಯ ನೋಡ್ಲಿಕ್ಕೆ ರೆಡಿ ಇದ್ದೀರಾ? ಒಂದ್ಸಲ ಎಸ್ ರೆಡಿ, 3, 2, 1 ಕಬಡ್ಡಿ. ಎಸ್ ಫೈನಲ್ ಪಂದ್ಯ ಆರಂಭ. 20+20 ನಿಮಿಷದ ಹೈ ವೋಲ್ಟೇಜ್ ಪಂದ್ಯ. ಸರಿಸುಮಾರು 50 ನಿಮಿಷದವರೆಗೆ ನಡೀತಕ್ಕಂಥ ಪಂದ್ಯ ಇದು. 20+20. युवा स्पोर्ट्स मैनेजर से जयनवान कंकणवाडी बी 14 प्लीज गेट रेडी. दिस इज स्पोर्ट्स कॉल फॉर यू. युवा आनाजी कुठे आपण युवा आनाजी शब्द व्यवस्थापक आनाजी खेळाडू हा सामना संपल्यावर आपला सामना आहे. तयार राहा. शिव ಅದ್ಭುತವಾದಂತ ಟ್ಯಾಕಲ್ ಬರ್ತಾ ಇದೆ. ಆರಂಭದಲ್ಲಿ ಒಂದು ದೊಡ್ಡ ಆಘಾತ. ಒಂದು ಟೆಕ್ನಿಕಲ್ ಪಾಯಿಂಟ್ ಬಾಗಲಕೋಟೆ. 15+15 ನಿಮಿಷದ ಪಂದ್ಯ ಇದೆ ಆಟಗಾರ ಗಮನೆಯಲ್ಲಿ ಎರಡೂ ತಂಡದವರು. 15+15. ಮತ್ತೊಮ್ಮೆ ನಿಖಿಲ್ ದಾಳಿ ಭಾಗದಲ್ಲಿ ಬೆಳಗಾವಿ ತಂಡದ ಪರವಾಗಿ ಸ್ಕಾಪ್ ನೋಡ್ಬೇಕಿಲ್ಲಿ. ಡಿಫೆನ್ಸ್ ಭಾಗವನ್ನ ಕನ್ಫ್ಯೂಸ್ ಮಾಡುವ ಪ್ರಯತ್ನ ಬಲಬದಿಯ ದಾಳಿಗಾರ ಮಿಸ್ಟೇಕ್ ಆಗ್ತಾ ಇದೆ. ಆರಂಭದಲ್ಲಿ ರೋಚಕತೆಯಿಂದ ಪಂದ್ಯ ಆರಂಭಗೊಂಡಿದೆ. ವಿಠಲ್ ಬೆಳಗಾವಿ ಮೂಲದ ಆಟಗಾರ ಬೆಳಗಾವಿ ತಂಡದ ಮೇಲೆ ದಾಳಿ. ಬಾಗಲಕೋಟೆ ತಂಡದ ಪರವಾಗಿ ವಿಠಲ್ ದಾಳಿ ಭಾಗದಲ್ಲಿ. ಎರಡು ರೋಚಕವಾದಂತಹ ಪಂದ್ಯ ಇದೆ ಮೈದಾನದ ಮಧ್ಯದಲ್ಲಿ. ಹಿಂದಿನ ದಾಳಿಯಲ್ಲಿ ಒಂದು ಅಂಕದ ಸಂಪಾದನೆಯೊಂದಿಗೆ ವಾಪಸ್ ಆಗಿರುವಂತಹ ಆಟಗಾರ ನಿಖಿಲ್ ಮತ್ತೊಮ್ಮ 2-1 ಪಂದ್ಯ ಸಾಗ್ತಾ ಇದೆ. ಆರಂಭಿಕ ಹಂತದಲ್ಲಿ ಬೆಳಗಾವಿ ತಂಡ 1 ಅಂಕದ ಮುನ್ನಡ. 5 ಜನ ಆಟಗಾರ ನಡುವೆ ಇಷ್ಟೊಂದು ಬಿಜಿ ಶೆಡ್ಯೂಲ್ ಇದ್ರೂ ಕೂಡ ಕಂಕಣವಾಡಿ ಪಟ್ಟಣದ ಮೇಲೆ ಬಹಳ ಒಂದು ಅಭಿಮಾನ, ಪ್ರೀತಿ, ಕಾಳಜಿ ಇಟ್ಟಿರುವಂತಹ ಕರ್ನಾಟಕ ಕಂಡ ಧೀಮಂತ ನಾಯಕರು, ಜೆಡಿಎಸ್ ಪಕ್ಷದ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ ಪ್ರತಾಪರಾವಣ್ಣ ಪಾಟೀಲ್ ರವರು ನಮ್ಮ ಕಬಡ್ಡಿಗಾಗಿ ಸಮಯನ ಮೀಸಲಿಡೋದ್ರ ಜೊತೆಗೆ ಈ ಫೈನಲ್ ಪಂದ್ಯವನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಒಂದು ಸಲ ಜೋರು ಚಪ್ಪಾಳೆಯೊಂದಿಗೆ ಮಾನ್ಯ ಪ್ರತಾಪಣ್ಣ ಪಾಟೀಲ್ ರವರಿಗೆ ಮತ್ತೊಮ್ಮೆ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಮತ್ತೊಮ್ಮೆ ಚೇತನ್ ದಾಳಿ ಭಾಗದಲ್ಲಿ ಬಾಗಲಕೋಟೆ ತಂಡದ ಪರವಾಗಿ. ಎರಡು 1 ಪಂದ್ಯ. 5 ಜನ ಆಟಗಾರ ನಡುವೆ ಕುಮಾರ್ ಮತ್ತೊಮ್ಮೆ ಬೋನಸ್ ಲೈನ್ ಆಫ್ ಇದ್ದಂತ ಸಂದರ್ಭದಲ್ಲಿ ಇಲ್ಲಿ ಮಿಸ್ಟೇಕ್ ಆಗ್ತಾ ಇದೆ. ಮೂರು 1 ಪಂದ್ಯ. ಬಾಗಲಕೋಟೆ ತಂಡಕ್ಕೆ ಮಾತು ಇಲ್ಲವ ಮಾಡಿ ಅಂಕ ಪಡಿಬೇಕು, ಇಲ್ಲದಿದ್ರೆ ಅಂಕಣದಿಂದ ಆಚೆಗೆ ನಡಿಬೇಕು. ಚೇತನ್ ದಾಳಿ ಭಾಗದಲ್ಲಿ ಈ ಬಾರಿ ಯಶಸ್ಸನ್ನ ಕಾಣ್ತಾ ಇದ್ದಾರೆ. ಆಡ ದಾಳಿಯಿಂದ ಸುಲಭದ ರೀತಿಯಲ್ಲಿ ಪಾರಾಗ್ತಾ ಇದ್ದಾರೆ. 3-2 ಪಂದ್ಯ. ಒಂದೇ ಒಂದು ಅಂಕದ ಮುನ್ನಡೆಯೊಂದಿಗೆ ಬೆಳಗಾವಿ. ಮತ್ತೊಮ್ಮೆ ಕುಮಾರ್ ಹಿಂದಿನ ದಾಳಿಯಲ್ಲಿ 1 ಅಂಕದ ಸಂಪಾದನೆಯೊಂದಿಗೆ ತಂಡಕ್ಕೆ ಆಸರೆಯಾಗಿರುವಂತಹ ಆಟಗಾರ. ಎಡಬದಿಯ ದಾಳಿಗಾರ ಡಿಫೆನ್ಸ್ ಅನ್ನು ಕನ್ಫ್ಯೂಸ್ ಮಾಡುವ ಪ್ರಯತ್ನ. ಈ ಬಾರಿ ಬಲಿಷ್ಠವಾದಂತಹ ಡ್ಯಾಶ್ ಬರ್ತಾ ಇದೆ ಪ್ರದೀಪ್ ಮತ್ತು ಬಬ್ಲು ಅವರಿಂದ. 3-3 ಸಮಬಲ.
ಮತ್ತೊಮ್ಮೆ ಬಬ್ಲು ದಾಳಿ ಭಾಗದಲ್ಲಿ ಒಂದು ರೋಚಕಾದ ಪಂದ್ಯ ಅಂತ ಹೇಳ್ಬೋದು. ಫೈನಲ್ ಪಂದ್ಯ ದಸರಾ ಕೂಟದ ಮೈಸೂರು ದಸರಾ ತಂಡ ಫೈನಲ್ಗೆ ಯಾವ್ದು ಹೋಗುತ್ತದೆ ಅಂತ ಕಾದು ನೋಡೋಣ. ಒಳ್ಳೆ ಬಲಾಟವಾದ ತಂಡದವ ಎರಡು ತಂಡ. ಮತ್ತೊಮ್ಮೆ ನಿಖಿಲ್ ದಾಳಿ ಭಾಗದಲ್ಲಿ 3-3 ಸಮಬಲದ ಹೋರಾಟದೊಂದಿಗೆ ಪಂದ್ಯ. ಅಂಪೈರ್ ಕೊಡ್ತಾರೆ ಕಪ್ರೆ. 2 points to ಬೆಳಗಾವಿ. ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಆಗ್ತಾ ಇದೆ. ಟೈಮ್ ಔಟ್ ಅನುಭವಿಸ್ತಾ ಇದ್ದಾರೆ ಆರಂಭಿಕ ಹಂತದಲ್ಲಿ. ಟೈಮ್ ಔಟ್ ಟು ಬೆಳಗಾವಿ. ಆರಂಭ ಆಗ್ತಾ ಇದೆ. ಎಸ್ ಪಂದ್ಯ ಆರಂಭ. ಬಬ್ಲು 5-3 ಪಂದ್ಯ. ಒಂದೇ ಊರಿನ ಕಬಡ್ಡಿ ಆಟಗಾರರಲ್ಲಿ ಭಾಗವಹಿಸುವಂತಹ ಕ್ರೀಡಾಪಟುಗಳು ಬೇಗನೆ ಅಲ್ಲಿ ನಮ್ಮ ಶಿರುಗುಪ್ಪಿ ಸರ್ ಹತ್ರ ಹೋಗಿ ಹೆಸರನ್ನ ನೋಂದಾಯಿಸಿ. ಈ ಪಂದ್ಯ ಆದ ನಂತರ ಈಗಾಗಲೇ ಮೊದಲೇ ಕರೆ ನೀಡಿದ್ದಾರೆ. ಒಂದು ಉತ್ತಮವಾದ ಅಂಕ ಅಂತ ಹೇಳ್ಬೋದು. ಬಬ್ಲು ಮತ್ತೊಮ್ಮೆ ಆಡೈ ದಾಳಿಯನ್ನು ಎದುರಿಸ್ತಾ ಇದ್ದಾರೆ. ಬಲಬದಿಯ ದಾಳಿಗಾರ ಕಿಕ್ ಮಾಡುವ ಪ್ರಯತ್ನ. ಎರಡು ತಂಡದಲ್ಲಿ ಸಾಕಷ್ಟು ಪಂದ್ಯದಲ್ಲಿ ಎದುರ ಬದುರ ಆಡಿರುವಂತಹ ಆಟಗಾರರು. ಈ ಬಾರಿ ಬೆಳಗಾವಿ ಏಳು 3 ಪಂದ್ಯ. ಆರಂಭದಲ್ಲಿ 4 ಅಂಕದ ಅಂತರದೊಂದಿಗೆ ಕುಂದಾನಗರಿ ಬೆಲ್ಲದ ನಾಡು ಬೆಳಗಾವಿ ಸೂಪರ್ ಡಬಲ್. ಮತ್ತೊಂದು ಅಂಕದ ಸೇರ್ಪಡೆ ಆಗ್ತಾರೆ. ಪ್ರದೀಪ್ ಅವ್ರನ್ನ ಆಚೆಗೆ ಕಳಿಸಿ ಲಕ್ಷ್ಮಣ್ ಅವ್ರನ್ನ ತರ್ತಾ ಇದ್ದಾರೆ. ಇಲ್ಲಿ ದಾಳಿಗಾರರ ಕೊರತೆ ಇದೆ ಬಾಗಲಕೋಟೆ ತಂಡಕ್ಕೆ. ಹಿಂದಿನ ಸೆಮಿಫೈನಲ್ ಹಂತದಲ್ಲಿ ಲೋಣ ಹೋಗುವಂತ ನೋಡಬೇಕಿಲ್ಲಿ. ಲಕ್ಷ್ಮಣ್ ದಾಳಿ ಭಾಗದಲ್ಲಿ ಕಾದು ನೋಡುವ ನಿರೀಕ್ಷೆ ಇದೆ. ಸಬ್ಸ್ಟಿಟ್ಯೂಟ್ ಆಗಿ ಬಂದಿರುವಂತಹ ಆಟಗಾರ ಸುಲಭದ ಬೋನಸ್ ಅನ್ನ ಬಿಟ್ಕೊಡ್ತಾ ಇದ್ದಾರೆ. ಒಂದು ಗೇಮ್ ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ ಬೆಳಗಾವಿ ಆಟಗಾರರು. 7 ಜನ ಆಟಗಾರರ ನಡುವೆ ಅಂಪೈರ್ ಅವರ ಮನವಿ. ಒಂದು ಬೋನಸ್ ಬಾಗಲಕೋಟೆ ಬೆಳಗಾವಿ 4 ಅಂಕ. 1-3 ಸಾರಿ ಸ್ಕೋರ್ 3-1. 11 ನಿಮ್ಮ ಜನ ಮೆಚ್ಚಿನ ನಾಯಕರು ಪ್ರತಾಪಣ್ಣ ಪಾಟೀಲ್ ರವರು ನಿರ್ಗಮಿಸ್ತಾ ಇದ್ದಾರೆ. ಮತ್ತೊಂದು ಸಲ ಜೋರ ಚಪ್ಪಾಳೆ ಬರಲಿ ಪ್ರೇಕ್ಷಕರಲ್ಲಿ. ಸಾಕಷ್ಟು ಟೈಮ್ ನಮ್ಮ ಜೊತೆಗೆ ನಮ್ಮ ಕಮಿಟಿಯ ಕಬಡ್ಡಿ ಜೊತೆಗೆ ಸದಾ ಅಲ್ಲಿ ಹಾದಿ ಕ್ಲಿಯರ್ ಮಾಡಬೇಕು ಬೇಗನೆ. ಮತ್ತೊಮ್ಮೆ ವಿಠಲ್ 15+15 ನಿಮಿಷದ ಪಂದ್ಯ ಇದೆ. ಇದು ಸರಾಸರಿ ಮೈದಾನದ ಮಧ್ಯಭಾಗದಲ್ಲಿ 40 ನಿಮಿಷಗಳ ಕಾಲ ನಡೀತಕ್ಕಂಥ ಪಂದ್ಯ. ಯಾವ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಇಲ್ಲಿ ಬಂದು ಅಜಯ್ ಕಾಳೆ ಅವರಿಂದ ಬಲಿಷ್ಠವಾದಂತಹ ಟ್ಯಾಕಲ್. ಮತ್ತೊಮ್ಮೆ ಕುಮಾರ್
ಮತ್ತೊಮ್ಮೆ ಮೊದಲು ದಾಳಿ ಭಾಗದಲ್ಲಿ ನೋಡ್ರಿ ಅಂಪೈರ್ ಇದಾರ ಕೊಡ್ತಾರೆ. ಟೈಮ್ ಔಟ್ ಯಾರು ತಗೊಂಡಾರ ಸರ್? ಹಲೋ, ಎರಡು ತಂಡಕ್ಕೆ ವಿಶೇಷ ಸೂಚನೆ ಏನಂದ್ರ ಒಬ್ಬರು ಯಾರು ಕೋಚ್ ಮಾಡ್ತೀರಿ ಒಬ್ಬರು ಮಾಡ್ತೀರಿ. 13-4 ಪಂದ್ಯ ಮಧ್ಯಂತರ ಅವಧಿಯ ಸಮಯದ ಬೇಡಿಕೆ ಮುಕ್ತಾಯ ಆಗಿದೆ ಬಾಗಲಕೋಟೆ ತಂಡಕ್ಕೆ. ಬಾಗಲಕೋಟೆ ತಂಡದ ನಾಯಕರು ಮತ್ತು ತರಬೇತುದಾರರ ಗಮನಕ್ಕಾಗಿ ಹದಿಮೂರು 14 ಪಂದ್ಯ ಸಾಗ್ತಾ ಇದೆ ಪ್ರೇಕ್ಷಕರೇ. ಬೆಳಗಾವಿ ತಂಡ ಸಾಕಷ್ಟು ಅಂಕಗಳನ್ನು ಮುನ್ನಡೆಯನ್ನು ಕಾದುಕೊಂಡಿದೆ. ಚೈತನ ಬೆಳಗಾವಿ ತಂಡದ ಆಟಗಾರರ ಹಿಂಸದ ಚಿಂಚಲಿ ಗ್ರಾಮದ ಯುವಕ ಅಂತ ಹೇಳ್ಬೋದು. ಥರ್ಡ್ ರೈಡ್ ಮಾಡುವಿಲ್ಲ ಬಮಾಡಿ ದಾಳಿ ಭಾಗದಲ್ಲಿ ಬೆಳಗಾವಿ ತಂಡದ ಪರವಾಗಿ ನಿಖಿಲ್. ರೋಚಕವಾದ ರೈಡ್ ಅಂತ ಹೇಳ್ಬೋದು ನಿಖಿಲ್ ಅವರಿಂದ. ಬಲಾಢ್ಯವಾದ ಟ್ಯಾಕಲ್ ಅಂತ ಹೇಳ್ಬೋದು ಬೆಳಗಾವಿ ಬಾಗಲಕೋಟೆ ತಂಡದ ಆಟಗಾರರಿಂದ. ಥರ್ಡ್ ರೈಡ್ ಬಾಗಲಕೋಟೆ ಥರ್ಡ್ ರೈಡ್ ಬಬ್ಲು ಬಾಗಲಕೋಟೆಯ ಆಟಗಾರ ಬಬ್ಲು ರೈಡ್ ಭಾರತಿ ನಿಡುಗುಂದಿಯ ಗ್ರಾಮದ ಯುವಕ ಅಂತ ಹೇಳ್ಬೋದು. ಅದೇ ರೀತಿ ಬೆಳಗಾವಿ ತಂಡದಲ್ಲಿ ಐನಾಪುರದ ತಂಡದ ಆಟಗಾರ ಕುಮಾರ್ ಅವರು ರೈಡ್ ಮಾಡ್ತಾ ಇದ್ದಾರೆ ಬೆಳಗಾವಿ ತಂಡದ ಮೇಲೆ, ಬಾಗಲಕೋಟೆ ತಂಡದ ಮೇಲೆ. ಐದು 14 ಪಂದ್ಯ ಸಾಗ್ತಾ ಇದೆ ಪ್ರೇಕ್ಷಕರೇ. ಹದಿನಾಲ್ಕು 5 ಪಂದ್ಯ ಸಾಗ್ತಾ ಇದೆ. ಇಲ್ಲಿ ಮತ್ತೊಮ್ಮೆ ಚೇತನ್ ದಾಳಿ ಭಾಗದಲ್ಲಿ ನೋಡಬೇಕಿಲ್ಲಿ ಒಳ್ಳೆಯ ಫುಟ್ ವರ್ಕ್ ಹೊಂದಿರುವಂತಹ ಆಟಗಾರ, ವೇಗದ ಪಾದಚಲನೆ ಹೊಂದಿರುವಂತೆ ಎಡಬದಿಯ ದಾಳಿಗಾರ ದಾಳಿ ಭಾಗದಲ್ಲಿ ಉತ್ತಮವಾದ ಟ್ಯಾಕಲ್ ಅಂತ ಬೆಳಗಾವಿ ತಂಡದ ಆಟಗಾರರಿಂದ ಒಗ್ಗಟ್ಟಿನ ಹಿಡಿತ ಅಂತ ಆಗ್ಬೋದು. ಬೋನಸ್ ಮತ್ತು ಒಂದು ಅಂಕ ಅಂತ ಆಗ್ಬೋದು. ಇಲ್ಲ ಕೊಡ್ರಿ ಮುರಾರಿ ನಿಮ್ದು ಏನು ಕೆಲಸ ಇಲ್ಲ. ಅಂಪೈರ್ ನಿಮ್ಗೆ ಕೋಚ್ ಇದಾರ ಕೊಂಡ್ರಿ ಅವ್ರದಾರ ಅಂಪೈರ್ಗಳದಾರ ಅಲ್ಲೇ ನಿಮ್ ಕೋಚರ್ದಾರ ಗಪ್ಕೊಂಡ್ರಿ ಅದಾರ ಅಲ್ಲೇ ನಿಮ್ ಕೋಚರ್ ಕೇಳ್ತಾರಲ್ಲ. ಒಂದು ಕುಮಾರ್ ಅವರ ಮತ್ತೆ ರೈಡನ್ ಮಾಡ್ತಾ ಇದ್ದಾನೆ. ಒಂದು ಹೊಂದಾಣಿಕೆಯಿಂದ ಆಟ ಅಂತ ಹೇಳ್ಬೋದು ಬೆಳಗಾವಿ ತಂಡದ ಆಟಗಾರರಿಂದ. ಟೈಮ್ ಔಟ್. ಎರಡು ತಂಡದ ಟೈಮ್ ಔಟ್ ಕ್ಲೋಸ್ ಆಗಿದಾವ. ಥರ್ಡ್ ರೈಡ್ ಐತೆ ನೋಡ್ರಿ. ನಿಮ್ ಲೈನ್ ಅಂಪೈರ್ಸ್ ಕೇರ್ ಇರ್ರಿ. ಅವ್ರು ಹೆಂಗ್ ಕೂತಾರ, ನೀವು ಯಾರು ಮುಟ್ಟಬೇಡ್ರಪ್ಪ ದಯವಿಟ್ಟು ಕಮಿಟಿ ಅವರು. ಕಾದೋಡೋಣ ನಿಖಿಲ್ ಅವರ ದಾಳಿ ಏನಾಗುತ್ತದೆ ಅಂದ್ರೆ ಥರ್ಡ್ ರೈಡದಲ್ಲಿ ನಮ್ಮ ತಂಡಕ್ಕೆ ಅಂಕ ನೀಡ್ತಾರೆ ಅಂತ
ಮಲ್ಲಿಕಾರ್ಜುನ ದಾಳಿ ಭಾಗದಲ್ಲಿ ಬಾಗಲಕೋಟೆ ತಂಡದ ಸೀನಿಯರ್ ಆಟಗಾರ 18-6 12 ಅಂಕದ ಭಾರಿ ಅಂತರ. ಬೆಳಗಾವಿ ತಂಡ ಆರಂಭದಲ್ಲಿ ಮುನ್ನಡೆ. ಬ್ಯೂಟಿಫುಲ್ ಟ್ಯಾಕಲ್. ಒಂದು ಬೋನಸ್, ಒಂದು 3 ಅಂಕ ಈ ಕಡೆ. ಒಂದು ಸಾಕಷ್ಟು ಹಿನ್ನಡೆನ ಪಡೆದುಕೊಳ್ತಾ ಇದೆ ಬಾಗಲಕೋಟೆ ತಂಡ. 7-19 ಪಂದ್ಯ ಸಾಗ್ತಾ ಇದೆ ಪ್ರೇಕ್ಷಕರೇ. ಉತ್ತಮವಾದ ರೈಡ್ ಅಂತ ಬೆಳಗಾವಿ ತಂಡದ ಕುಮಾರ್ ಅವರಿಂದ. ವಿಠಲ್ ಮತ್ತೊಮ್ಮೆ ವಿಠಲ್ ಅವರ 400 ಮೂಲದ ಆಟಗಾರ ವಿಠಲ್ ಅವರು. ಇಪ್ಪತ್ತು 8ರೊಂದಿಗೆ ಪಂದ್ಯ. ತಿರುಗುಪ್ಸರ್ ಎರಡು ತಂಡ ಕರೆ ಕೊಡ್ರು ಬೇಗನೆ. ಓಕೆ ಅವ್ರ ಕ್ಯಾಪ್ಟನ್ ಅವರು ಕರ್ರಿ ಎಲ್ಲಾರು ನೋಡ್ರಿ. ಎರಡು ಟೀಮಿನವ್ರು ಕರೆದಂತ ಟೀಮಿನವ್ರು ಮೊದಲಿಗೆ ಬರ್ತಾ ಇದೆ. ಮಧ್ಯಂತರ ವಿರಾಮದ ನಂತರ ಸ್ಕೋರ್ ಇವರ ಬೆಳಗಾವಿ 20, ಬಾಗಲಕೋಟೆ 8. 5 ಅಂಕದ ಮುನ್ನಡೆಯೊಂದಿಗೆ ಬೆಳಗಾವಿ. ಯುವ ಸ್ಪೋರ್ಟ್ಸ್ ಪಂದ್ಯ ಆರಂಭ. ಲೈನಪ್ಪರ್ ಕೇರಿರ್ರಿ. ಮತ್ತೆ ವಿಠಲ ಬಾಗಲಕೋಟೆ ತಂಡದಲ್ಲಿ ಆಡದಂತ ಹುಡುಗ, ನಾಗನೂರ್ ಗ್ರಾಮದ ವಿಠಲ. ಈ ಬಾರಿ ತಮ್ಮ ತಂಡಕ್ಕೆ ಅಂಕ ಒಯ್ತಾರ ಇಲ್ಲ ಕಾದು ನೋಡೋಣ. ಬೋನಸ್ ಅಂಕ ಆಟವಾಡೋದು ವಿಠಲ್ ಅವರಿಂದ. 21-9 ಪಂದ್ಯ ಸಾಗ್ತಾ ಇದೆ ಪ್ರೇಕ್ಷಕರೇ. ಬಸಾಪುರದ ಗ್ರಾಮದ ನಿಖಿಲ ಬೋನಸ್ ಅಂಕ ಮತ್ತೆ ನಿಖಿಲ್ ಅವರಿಂದ. ಇಪ್ಪತ್ತೆರಡು 9ರೊಂದಿಗೆ ಪಂದ್ಯ ಸಾಗ್ತಾ ಇದೆ. ಮತ್ತೊಮ್ಮೆ ವಿಠಲ್ ಬಿಡುವಿಲ್ಲದೆ ನಿರಂತರವಾಗಿ ದಾಳಿ ಭಾಗದಲ್ಲಿ ಮುಂದಾಗ್ತಕ್ಕಂಥ ಆಟಗಾರ. ವಿಠಲ್ ಅವರ ಅಲ್ಲಿ ಕೊಟ್ಟಾರ ಸರ್ ಕೊಡತ್ತಾರ ವಿಠಲ. ಸರಿ ಸರ, ನೀವು ಸಿಗ್ನಲ್ ಮಾಡಿದ್ರೆ ರೈಡರ್ ಔಟ್ ಕೊಡತ್ತೀರಿ, ಅವ್ನ ಸಿಟಿಗೆ ಹೇಳತ್ತಾನ ನೋಡಿಕೊಡ್ರಿ. 2 ಅಂಕ ವಿಠಲ್ ಅವರಿಂದ. 11-22 ಪಂದ್ಯ ಸಾಗ್ತಾ ಇದೆ. 22-11 ಇನ್ ಫೇವರ್ ಆಫ್ ಬೆಳಗಾವಿ. ಮತ್ತೊಮ್ಮೆ ಬೆಳಗಾವಿ ತಂಡದ ಚಾಣಕ್ಯ ದಾಳಿಗಾರ. ಮತ್ತೆ ನಿಖಿಲ್ ಅವರಿಂದ 1 ಅಂಕ ಅಂತ ಇರ್ಬೋದು. ಫೈನಲ್ ರೋಚಕವಾದ ಪಂದ್ಯ ಅಂತ ಇರ್ಬೋದು. ಬಾಗಲಕೋಟೆ ಬೆಳಗಾವಿ ವಿಠಲ. ಕಾದ ನೋಡೋಣ. ಹಿಂದಿನ ಬಾರಿ 2 ಅಂಕ ಪಡೆದಂತ ವಿಠಲ ಈ ಬಾರಿ ತಮ್ಮ ತಂಡಕ್ಕೆ ಆಶ್ರಯ ಆಗುತ್ತಾರ ಇಲ್ಲ ಕಾತೋಡೋಣ. ಮತ್ತೆ ನಿಖಿಲ ಹಿಂದಿನ ದಾಳಿಯಲ್ಲಿ ಯಶಸ್ವಿ ಪಡೆದಂತ ಆಟಗಾರ. ನಿಖಿಲ್ ಅವರಿಂದ ಬೆಳಗಾವಿ. ಮತ್ತೊಮ್ಮೆ ವಿಠಲ್ ದಾಳಿ ಭಾಗದಲ್ಲಿ ಬಾಗಲಕೋಟೆ ತಂಡದ ಬರ್ಬಾದ್. 24-11
ದಾಳಿ ಭಾಗದಲ್ಲಿ ಯಶಸ್ಸು ಕಾಣ್ತಾ ಇದ್ದಾರೆ. ಬಾಗಲಕೋಟೆ ತಂಡದಲ್ಲಿ ಡಿಫೆನ್ಸಿವ್ ಭಾಗದಲ್ಲಿ ಸೆಟ್ ಆಗ್ತಾ ಇಲ್ಲ. ಸರಿ 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 ಅಂಪೈರ್ ಅವರ ನಿರ್ಣಯ, ಕೊನೆಯ ನಿರ್ಣಯ. 1 ಅಂಕ ವಿಠಲ್ ಅವರಿಂದ. 12-24 ಪಂದ್ಯ ಸಾಗ್ತಾ ಇದೆ. ಪ್ರೇಕ್ಷಕರ ಜೋರ ಚಪ್ಪಾಳೆ ಬರ್ಲಿ, ಮತ್ತೆ ಅವ್ರು ಮುಗಿಸ್ತಾರ. ಹಂಗ ಕುಂತ್ರಂದ್ರೆ ಅವ್ರು ಬೆರೆಸ್ಲಿ ಆಡೋಲ್ಲ. ಏನ್ ಆವಾಜ್ ಇಟ್ಟ ನಿಮ್ಮದ? ಹೊರಪದಾರ ಹಂಗಾಗ್ಲಿ. ಟೈಮ್ ಔಟ್ ಟು ಬಾಗಲಕೋಟೆ. ಸೆಕೆಂಡ್ ಹಾಫ್ ಫಸ್ಟ್ ಟೈಮ್ ಔಟ್ ಟು ಬಾಗಲಕೋಟೆ. ಲೈನ್ ನಂಬರ್ ಮೇಡಮ್ ಸ್ಕೇರ್ ಇರ್ರಿ ಆಚೆಗಡ ಸರ್. ಮತ್ತೆ ಬಬ್ಲು ಅವರ ದಾಳಿ ಮುಂದುವರಿತಾ ಇದೆ. ಕಾದಾಡೋಣ ತಮ್ಮ ತಂಡಕ್ಕೆ ಆಸರೆ ಆಗುತ್ತಾರ ಇಲ್ಲ ಅಂತ. ಒಂದು ಶರವೇಗದ ದಾಳಿಗಾರ 12 ಅಂಕದ ಭಾರಿ ಅಂತರದೊಂದಿಗೆ ಬೆಳಗಾವಿ ಆಟಗಾರ ಮಹೇಶ್ ಪ್ರಾಥಮಿಕ ವಿಭಾಗದಲ್ಲಿ ರಾಷ್ಟ್ರ ಮಟ್ಟವನ್ನು ಪತಿಸಿದಂತಹ ರಾಷ್ಟ್ರೀಯ ತಾರೆ ಮುಧೋಳ ತಾಲೂಕಿನ ಸೋರ್ಗಾಂವ್ ಮೂಲದ ಆಟಗಾರ. ಬೆಳಗಾವಿ ತಂಡದ ಆಟಗಾರರಿಂದ ಎಂತ ರೋಚಕವಾದಂತಹ ಕ್ಷಣಗಣನೆ. ಕಂಕನವಾಡಿ ಪಟ್ಟಣದಲ್ಲಿ RCB ಅಭಿಮಾನಿಗಳು ಎಷ್ಟು ಜನ ಇದ್ದಾರೆ? ಅದೇ ಬೆಂಗಳೂರು ಬುಲ್ಸ್ ಅಭಿಮಾನಿಗಳು, ಜಾನಪದ ಲವರ್ಸ, ಭಾವಗೀತೆ ಲವರ್ಸ, ಲವ್ ಫೇಲ್ಯೂರ್ ಆಧಾರ ಯಾರಿದಿರಪ್ಪ? ಔಷಧ ತಗೊಂಡು ಬಂದೆವು ಪಂಜಾಬದಿಂದ. ಹಾಲಪ್ಪನಾಗ ಭೇಟಿಯಾಗ್ರಿ. ಏನಿಲ್ಲ, ಚೇಂಜಿಗೆ ಮದುವೆನ ಮಾಡ್ತಾರ. 25-13 ಕಂಪ್ಲೀಟ್ ಮಾಡೋದ್ರ ಮೂಲಕ ಬಬ್ಲು ಅವರು ಯಶಸ್ವಿ ಆದರು. ಅವಸರವೇ ಅಪಾಯಕ್ಕೆ ಕಾರಣ. ಸರಿಯಾಗಿ ಕುಣಿಸ್ರೆ ಸರ್ ಮೇಡಮ್, ಆಚೆ ಕಡೆ ಸೆಂಟರ್ ಕೂತೋಡು ದಾಂಡಿ ಕುಣಿಸ್ರಿ. ರೋಚಕವಾದ ಪಂದ್ಯ ಅಂತ ಆಗೋದು. ಬಾಗಲಕೋಟೆ ಬೆಳಗಾವಿ ಅಂಪೈರ್ ಅವರ ನಿರ್ಣಯ 2 ಅಂಕ ಅಂತ ಹೇಳೋದು. ಭಾರತಿ ಅವರಿಂದ ನಿಡುಗುಂದಿ ಗ್ರಾಮದ ಆಟಗಾರ. 2-14 ಪಂದ್ಯ ಸಾಗ್ತಾ ಇದೆ ಪ್ರೇಕ್ಷಕರೇ. ಬೆಳಗಾವಿ ಬೇಟಲ ಕಂಕನವಾಡಿಯಿಂದ 3 ಕಿಲೋಮೀಟರ್ ದೂರಿನ ಆಟಗಾರ. ಎಂತ ದಾಳಿ! ಎಲ್ಲರಿಗೆ ಕೈಗೆ ಬಂದು ತುತ್ತು, ಬಾಯಿಗೆ ಬೀಳಿಲ್ಲ. ಆದ್ರೂ ಒಂದು ಒಳ್ಳೆಯ ಪ್ರಯತ್ನ. ಒಂದ್ಸಲ ಜೋರ ಚಪ್ಪಾಳೆ. ಭಾರಿ ಆಡಿದಾರೆ ಬಿಡ್ರಿ. ಹೌದು ಕುಮಾರ್ ಅವರ ಐನಾಪುರ ಗ್ರಾಮದ ಆಟಗಾರ ಕುಮಾರ್ ಅವರ ದಾಳಿ ಬಾಗಲಕೋಟೆ ತಂಡದ ಮೇಲೆ ನಡೀತಾ ಇದೆ. ಈಗ 28-14 ಪಂದ್ಯ. ಆನ್ ದಿ ಲೈನ್ ನೋ ಬೋನಸ್ ಅಂತ ಹೇಳ್ತಾ ಇದ್ದಾರೆ ತೀರ್ಪುಗಾರರು. ಫೈನಲ್ ಪಂದ್ಯದ ಮುಖ್ಯ ತೀರ್ಪುಗಾರರಾಗಿ ಬೀರೇಶ್ ಕಾಂಬ್ಳೆ ಸರ್ ಇದ್ದಾರೆ. ಸಹ ತೀರ್ಪುಗಾರರಾಗಿ ಶಂಕರ್ ಸಾಲೋಟಿಗಿ ಸರ್ ಮತ್ತು JM ಚೌಗ್ಲಾ ಸರ್ ಇದ್ದಾರೆ. ಅಸಿಸ್ಟೆಂಟ್ ಸ್ಕೋರರ್ ಆಗಿ ಒಂದು ಬದಿಯಲ್ಲಿ ಬೆಳಗಾವಿ ಬದಿಯಲ್ಲಿ ಪೂಜಾ ಮೇಡಮ್ ಇದ್ದಾರೆ. ಬಾಗಲಕೋಟೆ ಬದಿಯಲ್ಲಿ ದುಂಡಪ್ಪ ಸರ್ ಇದ್ದಾರೆ. ಸ್ಕೋರರ್ ಆಗಿ ಅಶ್ವಥ ಮೇಡಮ್ ಇದ್ರೆ. ಥರ್ಡ್ ರೆಕಾರ್ಡರ್ ಆಗಿ ಸಂಗಪ್ಪ ಸರ್ ಅವರು.
ಅನುಭವಿ ನಿರ್ಣಾಯಕರು ಒಳಗೊಂಡಿರುವಂತಹ ಈ ಒಂದು ಪಂದ್ಯಾಟ ಫೈನಲ್ ಹಂತಕ್ಕೆ ಸಾಗಿ ಬರ್ತಾ ಇದೆ. 28-14 ಅದ್ಭುತವಾದಂತಹ ಜಂಪ್ ಬಂತು. ಬೆಳಗಾವಿ ತಂಡದ ಆಟಗಾರರಿಂದ ಥರ್ಡ್ ರೈಡ್. ನಿಖಿಲ್ ಅವರ ದಾಳಿ ಬಾಗಲಕೋಟೆ ತಂಡದ ಮೇಲೆ. ಮಾತಾಡಬೇಡ್ರಿ. ಉತ್ತಮವಾದಂತಹದ್ದು ನಿಖಿಲ್ ಅವರಿಂದ. ವಾರ್ನಿಂಗ್ ಸಿಗ್ತಾ ಇದೆ ಅಲ್ಲಿ. ಚೆಸ್ ನಂಬರ್ 4 ಡಿಸ್ಟರ್ಬಿಂಗ್ ದ ಗೇಮ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಶಂಕರ್ ಸಾಲೋಟಿ ಸರ್ ಅವರು. ದಾಳಿಗಾರ ದಾಳಿ ನಿಮ್ಮ ತಂಡದ ದಾಳಿ ಮಾಡುವಂತ ಸಮಯದಲ್ಲಿ ಯಾವುದೇ ಟೆಕ್ನಿಕಲ್ ಪಾಯಿಂಟ್ ಕೊಡ್ತಾರೆ. ಮತ್ತೆ ಅವಾಗ ಸಮಸ್ಯೆ ಮಾಡ್ಕೋಬೇಡ್ರಿ ಎರಡು ತಂಡದ ಆಟಗಾರರಿಗೆ. ಹದಿನೈದು ಅಂಕದ ಭಾರಿ ಅಂತರ. ನೋಡೋಣ ಸಾಥ್ ನೋಡ್ತಾರ ಕಪ್ಪರ ಯಾವ ರೀತಿ ನಿರ್ಣಯ ತೆಗೆದುಕೊಂಡಿದ್ದಾರ. ಅಂಪೈರ್ ಕೊಡ್ತಾರೆ ಸರ್ರಿ ತಮ್ಮ ಸರ್ರಿ. ದಯವಿಟ್ಟು ಅಂಪೈರ್ ಅವರ ನಿರ್ಣಯ ಕೊನೆಯ ನಿರ್ಣಯ ಏನಂತ ಘೋಷಣೆ ಮಾಡ್ತಾರ. ರೈಡ್ ಇಸ್ ದ ಔಟ್ ಪಾಯಿಂಟ್ ಬೆಳಗಾವಿ. ಮತ್ತೊಮ್ಮೆ ದಾಳಿಗಾರ ವಿಫಲತೆಯನ್ನ ಕಾಣಿದ್ದಾರೆ. ಸ್ಕೋರ್ ಅಪ್ಡೇಟ್ ಮಾಡಿ. ಸ್ಕೋರ್ ಅಪ್ಡೇಟ್ ಮಾಡಿ. 30-15 ಓಕೆ. 15 ಅಂಕಗಳನ್ನು ಮುನ್ನಡೆಯನ್ನು ಕಾದುಕೊಂಡಿದೆ ಬೆಳಗಾವಿ ತಂಡ. ಮತ್ತೊಮ್ಮೆ ಚೇತನ್ ಆನ್ ದಿ ಲೈನ್. ನೋ ಬೋನಸ್. ಕೊನೆಯ 5 ನಿಮಿಷ. 5 ನಿಮಿಷದಲ್ಲಿ ಬಾಗಲಕೋಟೆ ತಂಡಕ್ಕೆ 15 ಅಂಕಗಳ ಅವಶ್ಯಕ. 30-15 ಪಂದ್ಯ ಸಾಗ್ತಾ ಇದೆ. ಸುಪಣಿಕಲ್ ಆಣದ 3 ಜನ ಆಟಗಾರ ನಡುವೆ. ಮೂವತ್ತೊಂದು 15 ಪಂದ್ಯ. ಒಳ್ಳೆಯ ಮುನ್ನಡೆಯನ್ನು ಕಾದುಕೊಂಡಿದೆ ಬೆಳಗಾವಿ ಮೂಲದ ತಂಡದ ಆಟಗಾರರು. ಟೈಮ್ ಔಟ್. ಯಶಸ್ವಿಯಾಗಿ ಕಂಕನವಾಡಿ ಗ್ರಾಮದಲ್ಲಿ ನಡೀತಾ ಇದೆ. ಅದೇ ರೀತಿ ಈ ಕಬಡ್ಡಿ ದಸರಾ ಕೂಟದ ಕಬಡ್ಡಿ ಪಂದ್ಯ ಮುಗಿದ ತಕ್ಷಣ ದಾನಯ್ಯ ಅವರು ಒಳ್ಳೆಯ ಟ್ಯಾಕಲ್ ಮಾಡೋದ್ರ ಮೂಲಕ ದಾನಯ್ಯ ಒಂದು ಬಲಾಢ್ಯವಾದ ಟ್ಯಾಕಲ್ ಅಂತ ಆಗ್ಬೋದು. ಲೈನ್ ಮುಟ್ಟಲಿಕ್ಕೆ ಅವಕಾಶವಿಲ್ಲ. ಕಾದ್ ನೋಡಬೇಕು. ಅಜಗಜಾಂತರ ಅಂತರ ಇದ್ರೂ ಕೂಡ ಕೊನೆ ಹಂತದವರೆಗೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಒಂದೇ ಊರಿನ ಆಟಗಾರ ತಂಡ ಇನ್ನು ಪಂದ್ಯಾವಳಿಗೆ ಕೆಲವೇ ನಿಮಿಷಗಳಲ್ಲಿ ಪಂದ್ಯಾವಳಿ ಮುಗಿದ ತಕ್ಷಣ ಪ್ರಾರಂಭಗೊಳ್ಳುತ್ತದೆ. ಕಾಲು ಕೊಟ್ಟಿದ್ದಾರೆ 2 ತಂಡಗಳು. ಯಾರೂ ಪ್ರೇಕ್ಷಕರು ಹೋಗಬಾರ್ದು. ಉತ್ತಮವಾದ ಹಿಟ್ ಆಟ ಆಗೋದು. ಒಂದು ಹೊಂದಾಣಿಕೆ ಆಟ
जोरात चप्पल मुगीತು कबड्डी मुगीಲ್ಲ. हॅलो युवा स्पोर्ट्स आणायचे चला मैदानात.